ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗಲ್ಲಿ ಇವತ್ತು ನಾನು ದಾಲ್ ಫ್ರೈ ಅಂದರೆ ಹೆಸರು ಬೇಳೆಯಲ್ಲಿ ಮಾಡುವಂತಹ ದಾಲ್ನ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಟೊಮೊಟೊನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೆಸರು ಬೇಳೆನೂ ಸಹ ಇಲ್ಲಿ ಇದೆ ನೋಡಿ, ಹೆಸರು ಬೇಳೆ. ಸೊ ತುಂಬಾ ಈ ಬೇಸಿಗೆ ಕಾಲಕ್ಕೆ ಅಂತೂ ತಂಪಂತಲೇ ಹೇಳ್ಬೋದು ಈ ಒಂದು ಸ್ಪೆಷಲ್ ರೆಸಿಪಿ. ಇದು ಕರಿಬೇವು, ಜೀರಿಗೆ ಎಲ್ಲ ಒಗ್ಗರಣೆಗೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಸ್ಪೆಷಲ್ಲಾಗಿ ಮಾಡುವಂತಹ ಹೆಸರುಬೇಳೆ ದಾಲ್ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಮೊದಲಿಗೆ ಕುಕ್ಕರ್ಗೆ ಹೆಸರುಬೇಳೆನ ಹಾಕಿ ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಗೊತ್ತೇ ಇದೆಯಲ್ಲ, ಹೆಸರುಬೇಳೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈ ಬೇಸಿಗೆ ಕಾಲದಲ್ಲಂತೂ ತುಂಬಾ ತಂಪಾಗಿಸುತ್ತೆ ಬಾಡಿನ. ಅಥವಾ ನೆಕ್ಸ್ಟ್ ಸಂಡೇ ಆಗಿದ್ದಾಗ ಮಟನ್ ಚಿಕನ್ ತಿಂದು ಬೇಜಾರಾದವರು ಸೋಮವಾರ ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು. ಅಥವಾ ಮಸಾಲೆ ಐಟಮ್ಗಳು ಬೇಜಾರಾದಾಗ ಈ ರೀತಿ ದಾಲನ್ನ ಮಾಡಿಕೊಂಡು ನೀವು ತಿಂದರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ತುಪ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ದಾಲ್ ಹಾಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರು ಸ್ಟೆಪ್ಪು ಅಂತಾರಲ್ಲ ಆ ರೀತಿ. ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಓಕೆನಾ? ಸೊ ಹಾಗಿದ್ರೆ ಬನ್ನಿ ಯಾವ ರೀತಿ ಸೂಪರಾಗಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಹೆಸರುಬೇಳೆನ ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಅದು ಸ್ವಲ್ಪ ಲೈಟಾಗಿ ಕೆಂಪಗೆ ಆಗಲಿ ಅಂತ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ದಾಲು. ನೀವೂ ಸಹ ಟ್ರೈ ಮಾಡ್ತೀರಾ, ಇಷ್ಟಪಟ್ಟು ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಆದಷ್ಟು ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈಗ ಹೆಸರು ಬೇಳೆಗೆ ಹುರಿದಾದ್ಮೇಲೆ ನೀರನ್ನ ಹಾಕೋತಾ ಇದ್ವಿ. ನೀರು ಸ್ವಲ್ಪ ಜಾಸ್ತಿ ಇದ್ರೂ ಸಹ ಒಳ್ಳೆಯದು. ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ಮಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಟೊಮಾಟೊ. ಈರುಳ್ಳಿಯಲ್ಲಿ ನಾವು ದೊಡ್ಡದು 1 ಮತ್ತು ಚಿಕ್ಕದು ಅಂತ 2 ತೊಗೊಂಡಿದ್ವಿ. ಟೊಮಾಟೊ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ಹಾಗೆ ಬೆಳ್ಳುಳ್ಳಿನ ತಗೊಂಡು ಈಗ ಮಿಕ್ಸ್ ಮಾಡ್ತಾಯಿದ್ವಿ. ನೋಡಿ, ಅದನ್ನು ನೋಡಿದ್ರೇ ಸಾಕು ಎಷ್ಟು ಕಲರ್ಫುಲ್ಲಾಗಿ ಆಗೋಯಿತು. ಬೇಯಿಸೋಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆನೂ ಸಹ ಮಿಕ್ಸ್ ಮಾಡಿದ್ದೀವಿ ನಾವು. ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೀವು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಮಕ್ಕಳು ಸಿಗುತ್ತೆ ಅಂತ ಎತ್ತಿಡಬೇಕು ಅಂತ ಅಂದ್ಕೊಳ್ಳೋರು ಸಹ ನಿಜವಾಗ್ಲೂ ತಿಂತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಮಾತ್ರ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು. ಈ ಒಂದು ದಾಲ್ ಪಪ್ಪುಗೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟು. ನೀವು ಯಾವುದೇ ಕಾರಣಕ್ಕೂ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಅಂತ ಹಾಕೋಕ್ಕೆ ಹೋಗ್ಬೇಡಿ. ಹಸಿಮೆಣಸಿನ್ಕಾಯಿ ಹಾಕಿಯೇ ನೀವು ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ವಿಜಿಲ್ ಬರೆಸ್ಬೇಕು. ವಿಜಿಲ್ ಎಷ್ಟು ಬರೆಸ್ಬೇಕು? ಹೆಸರು ಬೇಳೆ ಅಲ್ವಾ, ಬೇಗ ಬೆಂದೋಗುತ್ತೆ. ಆ ಒಂದು ಕಾರಣದಿಂದ 3ರಿಂದ 4 ವಿಜಿಲ್ ಬರೆಸ್ಬೋದು. ಸೊ ಮಕ್ಕಳು ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು ಅಂತ ಹೇಳಿದ್ರೆ ಒಂದು 5 ವಿಜಿಲ್ ಬಂದ್ರೂ ನೋ ಪ್ರಾಬ್ಲಮ್ ಅಲ್ವಾ. ಸೊ ಮತ್ತು ಅದು ತರಕಾರಿಗಳೆಲ್ಲ ಮುಳುಗಬೇಕಲ್ವಾ, ಮುಳುಗುವಷ್ಟು ನೀರನ್ನ ಹಾಕಿ ನಾವು ಇಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಒಂಥರ ಏನಂದರೆ ಈ ಸಮ್ಮರ್ಗೆ ಒಂದು ಒಳ್ಳೆ ಊಟ ಅಂತಲೇ ಹೇಳ್ಬೋದು ಈ ಒಂದು ದಾಲು. ಸೊ ಈಗ ವಿಜಿಲೆಲ್ಲ ಬಂದ್ ಆಗಿದೆ. ಈಗ ಓಪನ್ ಮಾಡುವಂಥ ಸಮಯ ನೋಡಿ. ವಿಜಲ್ನ ನಾವು ಈಗ ಓಪನ್ ಮಾಡ್ತಾಯಿದ್ವಿ. ಎಷ್ಟು ಟೇಸ್ಟಿಯಾಗಿ, ಇಷ್ಟೇ ಸಿಂಪಲ್, ಒಂದು 10ರಿಂದ 15 ನಿಮಿಷ ಸಾಕು ಅಂತಲೇ ಹೇಳ್ಬೋದು ಈ ಒಂದು ದಾಲ್ ಮಾಡೋಕ್ಕೆ. ಸೊ ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ಇಲ್ಲಿ ಸ್ಮ್ಯಾಶರ್ ಇಲ್ದಿರೋ ಕಾರಣ ನಾವು ಹಾಗೆ ಲೈಟಾಗಿ ಸ್ಮ್ಯಾಶ್ ಮಾಡ್ತಿದ್ದೀವಿ. ನಿಮ್ಮ ಮನೇಲಿ ಸ್ಮ್ಯಾಶರ್ಸ್ ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವಿ. ಆಲ್ಮೋಸ್ಟ್ ನಾವು ಮಾಡಿದ್ದೀವಿ, ನೋಡ್ತಿದ್ದೀರಲ್ಲ. ಚೆನ್ನಾಗಿ ಬಂದರೆ ಯಾವ ಸ್ಮ್ಯಾಶು ಬೇಡ, ಆಲ್ರೆಡಿ ಹಾಗೆ ಆಗುತ್ತೆ. ಈಗ ಬನ್ನಿ ಒಗ್ಗರಣೆ ಕೊಡೋಣ. ನಮ್ಮ ದಾಲ್ ಫ್ರೈಗೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಕರಿಬೇವು, ಹಿಂಗು ಇಷ್ಟನ್ನು ಮಿಕ್ಸ್ ಮಾಡಿ ಒಗ್ಗರಣೆ ಕೊಟ್ಟು ನಾವು ದಾಲ್ ಫ್ರೈಗೆ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುವಂತಹ ಹೆಸರು ಬೇಳೆ ದಾಲ್ ರೆಡಿಯಾಗಿದೆ. ಸಮ್ಮರ್ಗೆ ಒಳ್ಳೆಯ ಊಟ ಅಂತಲೇ ಹೇಳ್ಬೋದು. ಒಂದು ಸರಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರ ಮನೇಲೂ ಟ್ರೈ ಮಾಡ್ತೀರಾ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಅವ್ರು ಮಾಡುವಂಥ ಶೈಲಿಗಳು ಸಹ ಬೇರೆ ಇರುತ್ತೆ. ಅದಕ್ಕೋಸ್ಕರ ನಿಮಗೆಲ್ರಿಗೂ ಸಹ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ತಾ, ನೋಡಿದ್ರಾ ಎಷ್ಟು ಕಲರ್ಫುಲ್ಲಾಗಿ ಹೆಸರು ಬೇಳೆ ದಾಲ್ ಒಂದು ಕುದಿ ಬಂದುಬಿಟ್ರೆ ರೆಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.